ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಿಂತಾಮಣಿ, ಚಿಡ್ಲಘಾಟ ಮತ್ತು ಬಾಗೇಪಲ್ಲಿ ಅವರು ಯಾವುದಾದ್ರೂ ಒಂದು ಜಲಪಾತ ನೋಡಬೇಕಂದ್ರೆ 106 ಕಿಲೋಮೀಟ್ರ್ ದೂರ ಹೋಗಿ ನೋಡಬೇಕಾಗಿತ್ತು. ಆದರೆ ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಅಂದರೆ, ನಮ್ಮ ಅಕ್ಕಪಕ್ಕದಲ್ಲೇ ಒಂದು ಜಲಪಾತ ಐತೆ. ಈ ಜಲಪಾತ ಬಂದು ಬಾಗೇಪಲ್ಲಿಯಿಂದ 25 ಕಿಲೋಮೀಟ್ರ್ ಆಗುತ್ತೆ, ಚಿಂತಾಮಣಿಯಿಂದ 45 ಕಿಲೋಮೀಟ್ರ್ ಆಗುತ್ತೆ, ಹಾಗೂ ಚಿಡ್ಲಘಾಟಿಂದ 50 ಕಿಲೋಮೀಟ್ರ್ ಆಗುತ್ತೆ. ಯಾವುದಪ್ಪ ಈ ಜಲಪಾತ ಅಂದರೆ ಜಡಮಡುಗು ಅಥವಾ ವೆಂಕಟೇಶ್ವರ ಜಲಪಾತ ಅಂತಲೂ ಕರೀತಾರೆ. ಈ ಜಲಪಾತ ಎಲ್ಲಿದೆ ಅಂದರೆ ಬಾಗೇಪಲ್ಲಿ ತಾಲೂಕು, ಪಾತಪಾಳ್ಯ ಹೋಬಳಿ, ಗುಡಿಪಲ್ಲಿ ಅನ್ನೋ ಒಂದು ವಿಲೇಜ್ ಹತ್ರ ಇರುತ್ತೆ. ಈ ಜಲಪಾತವನ್ನು ನಾವು ಮಳೆಗಾಲದಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ. ಯಾಕೆ ಅಂದರೆ ಈ ಜಲಪಾತ ಬಂದು ಮಳೆ ನೀರಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾರಾದರೂ ಬರೋಂಗಿದ್ರೆ ಮಳೆಗಾಲ ನೋಡಿಕೊಂಡು, ಅದು ಮಳೆ ಬಿದ್ದಿರೋ ದಿನ ನೋಡಿಕೊಂಡು ಬನ್ನಿ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ತೋರಿಸ್ತೀನಿ, ನೋಡಿ ಯಾವ ಥರ ಇರುತ್ತೆ, ನಿಮ್ಗೆ ಯಾವ ಥರ ಅನಿಸುತ್ತೆ ಅಂತ. ಯಾಕೆ ಅಂದರೆ ನಾವು ಇಲ್ಲಿಗೆ ಬರ್ತಿರೋದು ಇದು 3ನೇ ಟೈಮು. ಇದಕ್ಕೂ ಮುಂಚೆ 2 ಸಲ ಬಂದಿದ್ರಿ. 2 ಸಲ ಬಂದಾಗೂ ನೀರು ಇರಲಿಲ್ಲ ಇಲ್ಲಿ, ಆದ್ದರಿಂದ ವಿಡಿಯೋನ ಮಾಡಿರಲಿಲ್ಲ. ನೀವು ಚಿಂತಾಮಣಿ ಮತ್ತು ಬಾಗೇಪಲ್ಲಿ ಯಾವ ಕಡೆಯಿಂದ ಬಂದರೂ ನಮಗೆ ಈ ಥರ ಒಂದು ಆರ್ಚ್ ಸಿಗುತ್ತೆ. ಆರ್ಚ್ ಕೆಳಗಡೆ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ನಮಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನದ ಮುಂದೆ ಈ ಫಾಲ್ಸ್ ಇರುತ್ತೆ. ಅಲ್ಲಿ ಕಾಣಿಸ್ತಾ ಇತ್ತಲ್ವ, ಅದೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಬನ್ನಿ ಈಗ ಹೋಗೋಣ. ನೋಡಿ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು. ಇದ್ರ ಮುಂದೆ ಕಾಣಿಸ್ತಾ ಇದೆ ನೋಡಿ ನಮಗೆ ಜಲಪಾತ ಅದು. ಫ್ರೆಂಡ್ಸ್, ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ. ನಾನು ಜನ ಜಾಸ್ತಿ ಇರ್ತಾರೆ ಅಂದ್ಕೊಂಡಿದ್ದೆ, ಜನ ಎಲ್ಲ ಕಮ್ಮಿ ಇದ್ದಾರೆ, ಒಂದು 4-5 ಜನ ಇದ್ದಾರೆ ಅಷ್ಟೇ. ಏಕೆಂದರೆ ನೀರು ಕಮ್ಮಿ ಆಗೈತೆ, ಮಳೆ ಬಿದ್ದು 2 ದಿನ ಆಗೋಗೈತೆ ಆಲ್ರೆಡಿ. ನಾನೀಗ 3ನೇ ದಿನ ಬಂದಿದ್ದೀನಿ, ಯಾಕಂದರೆ ಕೆಲಸ ಇದು ಬರೋಕ್ಕಾಗಿರಲಿಲ್ಲ. ನೋಡೋಣ, ಸ್ವಲ್ಪ ಮಟ್ಟಿಗೆ ನೀರು ಹೋಗ್ತೈತೆ. ನೋಡಿ, ನೀರಿನ ಹರಿವು ಯಾವ ಥರ ಐತೆ ಅಂತ ನೀವು ನೋಡ್ಬೋದು. ಇಲ್ಲಿ ಹರಿಯುವ ನೀರಿನ ಶಬ್ದ ಕೇಳೋಕ್ಕೆ ಒಂಥರ ಸಂತೋಷ ಆಗುತ್ತೆ. ಬನ್ನಿ ಈಗ ಮೇನ್ ಫಾಲ್ಸ್ ಹತ್ರ ಹೋಗೋಣ. ಈಗ ನೀರು ಕಮ್ಮಿ ಇರೋದ್ರಿಂದ ಸ್ವಲ್ಪ ಮಾತ್ರ ಬರ್ತೈತೆ. ಅದೇ ಮಳೆ ಬಿದ್ದ ತಕ್ಷಣ ಬಂದರೆ ನಾವು ನೋಡಿ, ಈ ಕಡೆ ಎಲ್ಲ ನೀರು ಬರುತ್ತೆ, ಇದೆಲ್ಲ ಫುಲ್ಲು ಬರುತ್ತೆ. ಇಲ್ಲಿ ನಿಂತ್ಕೊಳಕ್ಕೂ ಆಗಲ್ಲ, ಆ ಥರ ಇರುತ್ತೆ. ಇಲ್ಲಿ ನೀರು ಕಮ್ಮಿ ಬರಲಿ ಜಾಸ್ತಿ ಬರಲಿ ಅದೆಲ್ಲ ಮ್ಯಾಟ್ರು. ನಮಗೂ ಹತ್ರದಲ್ಲಿ ಒಂದು ವಾಟರ್ ಫಾಲ್ಸ್ ಐತೆ ಅನ್ನೋದು ಒಂದು ಖುಷಿ ಐತೆ. ಯಾಕೆ ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ ಬಯಲುಸೀಮೆ ಆಗಿರೋದ್ರಿಂದ ಇಲ್ಲಿ ಕುಡಿಯೋ ನೀರಿಗೇ ತೊಂದರೆ. ಅದರಲ್ಲೂ ವಾಟರ್ ಫಾಲ್ಸು ಅಂದರೆ ಚಿಕ್ಕ ವಿಷಯ ಅಲ್ಲ ಇದು ನಮಗೆ. ಈ ಕಡೆ ತುಂಬಿ ಬರ್ತೈತೆ ನೋಡಿ ನೀರು. ಇದು ಒಂಥರ ಚಿಕ್ಕದ ಫಾಲ್ಸ್ ಇದ್ದಂಗೆ ಐತೆ, ನೋಡೋಕೆ ಮಾತ್ರ ತುಂಬ ಚೆನ್ನಾಗೈತೆ. ಈ ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ. ಇದು ಈ ಜಲಪಾತದ ವ್ಯೂ ಪಾಯಿಂಟು. ನೋಡಿ ಯಾವ ಥರ ಕಾಣಿಸುತ್ತೆ ಇಲ್ಲಿಂದ ಅಂತ. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಇವಾಗ ಜನ ಬರ್ತಾವ್ರೆ. ಇವ್ರು ಯಾರೋ ಒಂದು ಟೀಮ್ ಬಂದಿದ್ದಾರೆ. ನೋಡೋಣ ಇವರಾದರೂ ನೀರಾಗಿ ಕೀಳಿತಾರ ಇಲ್ವಾ ಅಂತ. ಎಂಜಾಯ್ ಮಾಡೋರಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದರೆ.
ಅಲ್ಲಿ ನೀರು ಹೋಗ್ತೈತಲ್ವಾ, ಅಲ್ಲಿಗೆ ಹೋಗೋಣ ಬನ್ನಿ. ಈಗ ಕೆಳಗಡೆಯಿಂದ ನೋಡೋಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತಂತೆ ಈ ಫಾಲ್ಸು. ನೋಡಿ ಕೆಳಗಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂತ. ಅಲ್ಲಿಕ್ಕಿಂತಲೂ ಇಲ್ಲೇ ಚೆನ್ನಾಗಿ ಕಾಣಿಸ್ತೈತೆ ನೋಡಿ, ನೋಡೋಕ್ಕೆ ತುಂಬ ಚೆನ್ನಾಗೈತಲ್ವ ನೋಡೋಕ್ಕೆ ಇಲ್ಲಿಂದ. ಬನ್ನಿ ಇನ್ನೂ ಕೆಳಗಡೆ ಹೋಗ್ಬೋದು, ನೋಡೋಣ. ಇನ್ನೂ ಸ್ವಲ್ಪ ಕೆಳಗಡೆ ಹೋಗಿ ನೋಡೋಣ. ನೋಡಿ ಫುಲ್ಲು ಕೆಳಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ ನೋಡೋಕ್ಕೆ. ಇಲ್ಲಿಂದ ಮಾತ್ರ ಸೈಕಾಗಿ ಕಾಣಿಸ್ತೈತೆ. ನೀವು ಯಾರಾದರೂ ಇದುವರೆಗೂ ಈ ಫಾಲ್ಸ್ ನೋಡಿಲ್ಲ ಅಂದರೆ ಒಮ್ಮೆ ಬನ್ನಿ, ತುಂಬ ಚೆನ್ನಾಗೈತೆ ಈ ಫಾಲ್ಸು, ತುಂಬ ಎಂಜಾಯ್ ಮಾಡ್ಬೋದು. ಅದರಲ್ಲೂ ನಮ್ಮ ಚಿಂತಾಮಣಿ, ಶಿಡ್ಲಘಟ್ಟ ಮತ್ತು ಬಾಗೇಪಲ್ಲಿ ಅವ್ರು ಯಾರಾದರೂ ನೋಡಿಲ್ಲ ಅಂದರೆ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮಳೆ ಬಿದ್ದಿದ್ದ ದಿನ ಬಂದುಬಿಡಿ, ಒಂದು 50 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನೀವೇನಾದರೂ ಬಂದರೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ರಿ, ಅಲ್ಲಿ ಮೇಲೆ ಫಾಲ್ಸ್ ಆಯ್ತಲ್ವ, ಅಲ್ಲಿ ಕಲ್ಲು ಮೇಲೆ ಸ್ವಲ್ಪ ಜಾರುತ್ತೆ, ಅಲ್ಲಿ ಒಂಚೂರು ನೋಡ್ಕೊಂಡು ಹುಷಾರಾಗಿ ಹೋಗಿ. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ. ಈ ಜಲಪಾತದಿಂದ ಬರುವ ನೀರೆಲ್ಲ ಗುಡ್ಪಲ್ಲಿ ಕೆರೆಗೆ ಹೋಗುತ್ತೆ ನೋಡಿ, ಅದೇ ಈ ಕೆರೆ. ಓಕೆ ಬಾಯ್ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.